ರಾಗ ಆನಂದ ಭೈರವಿ. ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಟೇ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾಭಿಃ ಸ್ತನಭರನಮಿತಾ ಶುಭ್ರವಸ್ತ್ರೋತ್ತರೀಯ ಲಕ್ಷ್ಮೀ ದಿವ್ಯೈಃ ಗಜೇಂದ್ರೈಃ ಮಣಿಗಣಖಚಿತೈಃ ಸ್ನಾಪಿತ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಂಗಲ್ಯ ಯುಕ್ತ. ನಮಃ ಪರಮಗುರುಭ್ಯೋ ನಮಃ ದೇವತಾಯೇ ನಮಃ ಭಾರತೀ ಸಾಯ ನಮಃ. ಲಕ್ಷ್ಮೀ ಶೋಭನದ 57ನೆಯ ಪದ್ಯದ ಅನುವಾದವನ್ನ ಭಗವಂತ ನಮ್ಮಲ್ಲಿ ಕುಳಿತು ಯಥಾಶಕ್ತಿ ಯಥಾಮತಿ ಹರಿವಾಯು ಗುರುಗಳು ಮಾಡುತ್ತಾರೆ. ನರಕವಾಡು ಯಮಧರ್ಮ ರಾಯ ತನ್ನರ ಜನ್ಮದೊಳಗೆ ಪೊರಳಿಸಿ ಮರಳಿ ತನ್ನರಕದಲ್ಲಿ ಪೊರಳಿಸಿ ಕೋಲುವನು ಕುರು ನಿನ್ನ ಕುಹಕ ಕೊಳದಲ್ಲಿ ಶೋಭಾನೆ. ನರಕವಾಳುವ ಯಮಧರ್ಮ ರಾಯ ತನ್ನ ನರಜನ್ಮದೊಳಗೆ ಪೊರಳಿಸಿ ಮರಳಿ ತನ್ನರಕದಲ್ಲಿ ಪೊರಳಿಸಿ ಕೊಲುವನೆ ಕುರು ನಿನ್ನ ಕುಹಕ ಕೊಳದಲ್ಲಿ ಅಂತ ಒಂದು ಪಾಠ ಇದೆ. ಮತ್ತೊಂದು ಪ್ರಚಲಿತ ಪಾಠ ಇದೆ, ಕುರಿ ನಿನ್ನ ಕುಹಕ ಕೊಳದಲ್ಲಿ ಶೋಭಾನೆ. ಪ್ರತಿವಾದಿಗಳು, ಭಗವಂತನನ್ನ ವಿರೋಧ ಮಾಡತಕ್ಕಂತಹ ಪ್ರತಿವಾದಿಗಳು ಅವರು ಸುಮ್ಮನೆ ಕೂತ್ಕೊಳ್ಳೋರು ಅಲ್ವೇ ಅಲ್ಲ. ದೇವರ ಬಗ್ಗೆ ಶುದ್ಧವಾಗಿರ್ತಕ್ಕಂತಹ ಎಷ್ಟೇ ಜ್ಞಾನವನ್ನು ನಾವು ಕೊಟ್ಟರೂ ಕೂಡ ಅಜ್ಞಾನಿ ಜನರಿಗೆ ಅದು ಜ್ಞಾನ ಎನಿಸುವುದೇ ಇಲ್ಲ. ಬಡ ಪೆಟ್ಟಿಗೂ ಅವರದನ್ನು ಒಪ್ಕೊಳ್ಳೋದೇ ಇಲ್ಲ. ಬೇಕಾದ ಹೇಳಿ ನೀವು, ಬಡಪೆಟ್ಟಿಗೂ ಅವ್ರು ಒಪ್ಕೊಳ್ಳಲ್ಲ. ಆದ್ದರಿಂದಲೇ ಮಧ್ವಾಚಾರ್ಯರು ಹೇಳಿದ ಮಾತು, ಜೀವ ಜೀವಕ್ಕೂ ಭೇದ, ಜೀವ ಜೀವರಿಗೆ ಭೇದ, ಜೀವ ಜಡರಿಗೆ ಭೇದ, ಜಡ ಜಡಕ್ಕೆ ಭೇದ, ಜಡ ಪರಮಾತ್ಮನಿಗೆ ಭೇದ. ಯಾವತ್ತೂ ಯಾವ ಕಾಲಕ್ಕೂ ಯಾವ ಜೀವರಾಶಿಗಳು ಯಾವ ಮೋಕ್ಷ ಭಾಗದಲ್ಲೂ ಒಂದಾಗೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕಪಾಳ ಮೋಕ್ಷ ಆಗಬಹುದಷ್ಟೆ. ಆಚಾರ್ಯ ಮಧ್ವರ ಮಾತು ವಿಜ್ಞಾನಕ್ಕೆ ಅತೀ ಸನಿಹವಾಗಿರ್ತಕ್ಕಂತಹ ಶುದ್ಧವಾಗಿರ್ತಕ್ಕಂಥ ಮಾತು. ದೇವರ ಬಗ್ಗೆ ಜ್ಞಾನ ಕೊಡುವುದು ಯಾತಕ್ಕೆ, ಯಾರಿಗೋಸ್ಕರ ಅಂದರೆ ಯಾರು ದೇವರನ್ನು ವಿರೋಧ ಮಾಡ್ತಿದ್ದಾರೋ ಅವರಿಗೆ ಜ್ಞಾನವನ್ನು ಕೊಡಲಿಕ್ಕೆ ನಮಗೆ ಯಾವತ್ತಿಗೂ ಸಾಧ್ಯವಾಗೋಲ್ಲ. ಭಗವಂತನನ್ನು ವಿಶ್ವಾಸ ಮಾಡಲೇಬೇಕು ಅಂತ ಹೇಳಿ ಕೆಲವೊಮ್ಮೆ ಸಜ್ಜನರಿಗೆ ಸಂಶಯ ಬರೋದು ಉಂಟು. ದೇವರ ಮೇಲೆ ವಿಶ್ವಾಸ ಇದೆ, ಆದರೆ ಮಾನುಷಿ ಭಾವದಲ್ಲಿ ಸಂಶಯವೂ ಇದೆ. ಆದರೆ ವಿಶ್ವಾಸವೆಂಬ ಸಂಕಲ್ಪ ಬಹು ದೊಡ್ಡದಾಗಿದ್ದಾಗ ಸಂಶಯ ಅನ್ನೋದು ಬಹಳ ಸಣ್ಣದಾಗಿರುತ್ತೆ. ಅದನ್ನು ಭಗವಂತ ಪರಿಹಾರ ಮಾಡಿಬಿಡುತ್ತಾನೆ. ಹೇಗೆ ಹೇಳ್ಬೋದು ಅಂದರೆ, ಒಂದು ಬುಟ್ಟಿ ತುಂಬ ಅಕ್ಕಿ ಒಂದು ಮರದ ತುಂಬ ಅಕ್ಕಿ ಇದ್ದಾಗ ಅದರಲ್ಲಿ ಒಂದು 8-10 ಕಲ್ಲಿದ್ರೆ ಅದನ್ನು ಹೆಕ್ಕಿ ತೆಗೆದು ಹಾಕಬಹುದು.
ಆದರೆ ಮರದ ತುಂಬ ಕಲ್ಲು ಹಾಕಿ ಒಂದು ಮುಷ್ಟಿ ಅಕ್ಕಿಯನ್ನು ಅದ್ರಲ್ಲಿ ಹಾಕಿದ್ರೆ ಯಾವ ಹುಚ್ಚರು ಆ ಕಲ್ಲಿನ ರಾಶಿಯೊಳಗೆ ಅಕ್ಕಿಯನ್ನು ಹುಡ್ಕೋಲ್ಲ. ಇದರ ಭಾವಾರ್ಥ ಏನು ಅಂದರೆ, ಗುಣಗಳೆಂಬುದು ಅಕ್ಕಿಗೆ ಸಮಾನ, ಕಲ್ಲೆಂಬುದು ದೋಷಕ್ಕೆ ಸಮಾನ. ಮರದ ತುಂಬ ದೋಷಗಳೇ ಇದ್ದು ಗುಣಗಳು ಒಂದು 4 ಅಕ್ಕಿ ಕಾಳಷ್ಟಿದ್ರೆ ಯಾರು ಅದನ್ನು ಹೆಕ್ಲಿಕ್ಕೆ ಹೋಗೋಲ್ಲ. ಪಾಪ ಮಧ್ವಾಚಾರ್ಯರು ಅದನ್ನು ಬಿಡೋಲ್ಲ. ದುಷ್ಕಲಾದಪಿ ಅಥವಾ ಎಂಥ ಕೆಟ್ಟ ಶಾಸ್ತ್ರಗಳಲ್ಲಿ ಅಲ್ಲಿ ಶಾಸ್ತ್ರೀಯವಾದ ಮಾತುಗಳು ಬಂದರೆ ಅದನ್ನು ಹೆಕ್ಕಿ ತೆಕ್ಕೊಳ್ಳಿ ಅಂತ ಹೇಳ್ತಾರೆ ಆಚಾರ್ಯರು. ಅವರಿಗಿರೋ ದೊಡ್ಡತನ ನಮಗೆ ಇನ್ನೆಷ್ಟು ವರ್ಷಕ್ಕೂ ಬರಲಿಕ್ಕೆ ಸಾಧ್ಯತೆ ಇಲ್ಲ ಬಿಡಿ. ಬುಟ್ಟಿಯ ತುಂಬ ಕಲ್ಲು ಅಂದರೆ ದೋಷಗಳಿದ್ದು ಗುಣಗಳೆಂಬ ಅಕ್ಕಿಯ ರಾಶಿ ಸ್ವಲ್ಪವಿದ್ರೆ ಅದನ್ನು ಹೆಕ್ಕಲಿಕ್ಕೆ ಯಾರೂ ಹೋಗೋಲ್ಲ. ಮರದ ತುಂಬ ಗುಣಗಳಿದ್ದು ಎಣಿಸುವಷ್ಟೇ ದೋಷಗಳಿದ್ರೆ ಅದನ್ನು ಹೆಕ್ಕಿ ತೆಗಿಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ದೇವರ ಬಗ್ಗೆ ಯಾರು ಅಪಲಾಪವನ್ನು ಮಾಡುತ್ತಾ ಇದ್ದಾರೆ ಅವರು ಮೂಲತಃ ಅಂದ್ರೆ ಅವರ ಜನ್ಮ ಎಲ್ಲಿಂದ ಪ್ರಾರಂಭ ಆಯ್ತಲ್ಲ ಆ ಬೀಜದ ಗುರುತನ್ನು ಹಿಡ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲೇನಾದ್ರೂ ಅವರು ತಮೋಜೀವಿಗಳಾಗಿದ್ದರೆ ನಿಜವಾಗಿಯೂ ಅವರನ್ನ ತಿದ್ದುಪಡಿ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದು ತಿದ್ದುಪಡಿ ಮಾಡಲಿಕ್ಕೆ ಭಗವಂತನೇ ಬಿಡೋದಿಲ್ಲ. ಹೇಗೆ ಬೇವಿನ ಎಲೆಯನ್ನ ಸಿಹಿ ಮಾಡಬಹುದಾ ಅಂತ ಪ್ರಶ್ನೆ ಕೇಳಿದ್ರೆ ಮಾಡಲಿಕ್ಕೆ ಬರ್ತದೆ. ಬೇವಿನ ಎಲೆಯನ್ನು ಸಿಹಿ ಮಾಡಬಹುದು. ಎಷ್ಟು ಹೊತ್ತು? 1 ಗಂಟೆ 2 ಗಂಟೆ 3 ಗಂಟೆಗಳ ಕಾಲ 24 ತಾಸು ಮಾಡಬಹುದು. ಆದರೆ ಬೇವಿನ ಎಲೆಯನ್ನು ಸಿಹಿ ಮಾಡಿದರೆ ಬೇವಿನ ಎಲೆಯ ಕಹಿ ಅಂತ ಒಂದು ಗುಣಧರ್ಮ ಬೇಕಲ್ಲ. ಅದಿಲ್ಲದಿದ್ದರೆ ಏನು ಉಪಯೋಗ? ಸಿಹಿ ಅಂತಲೂ ಇರಬೇಕು, ಕಹಿ ಅಂತಲೂ ಇರಬೇಕು, ಕ್ಷಾರ ಉಪ್ಪು ಅಂತಿರಬೇಕು, ಖಾರ ಅಂತಿರಬೇಕು, ಒಗರು ಅಂತಿರಬೇಕು. ಎಲ್ಲ ರಸಗಳು ಈ ಭೂಮಿಯ ಮೇಲೆ ಇರಬೇಕಾದಾಗ ಪಾಪಜ್ಞರು ಎನ್ನುವರು ಇರಬೇಕು, ಪುಣ್ಯ ಭಾಗಿಗಳಂತಲೂ ಇರಬೇಕು. ರಾತ್ರಿ ಇದ್ದಾಗ ಅಲ್ಲವೇ ಬೆಳಗಿನ ಮಹತ್ವ ಗೊತ್ತಾಗುವುದು ಜನಕ್ಕೆ. ದುಷ್ಟ ಜನರು ಇರುವುದರಿಂದಲೇ ಸಜ್ಜನರ ಪ್ರಕೀರ್ತಿ ಉಂಟಾಗುವುದು. ಕೇವಲ ಸಜ್ಜನರೇ ಅಲ್ಲಿ ತುಂಬಿಕೊಂಡರೆ ಅವರು ಸಜ್ಜನರು ಅಂತ ಪರಿಚಯ ಯಾರಿಗೆ ಆಗುತ್ತೆ? ಆಗಲಿಕ್ಕೆ ಸಾಧ್ಯವಿಲ್ಲದಿರತಕ್ಕಂತಹ ಮಾತು. ಬಾರಿ ಬಾರಿಗೂ ನರಕವಾಳುವ ಯಮಧರ್ಮ ರಾಯ ತನ್ನ ನರಜನ್ಮದೊಳಗೆ ಪೊರಳಿಸಿ ಮರಳಿ ತನ್ನ ನರಕದಲ್ಲಿ ಪೊರಳಿಸಿ ಕೊಲುವನೇ ಕುರಿ ಅಥವಾ ಕುಹಕ, ನಿನ್ನ ಕುಹಕ ಕೊಳದಲ್ಲಿ ಅಂತ ಲಕ್ಷ್ಮೀದೇವಿ ಬಹಳ ಕಠಿಣವಾಗಿ ಬೈತಾ ಇದ್ದಾಳೆ. ಯಾರನ್ನ? ಪ್ರತಿವಾದಿಗಳನ್ನ. ಈಗ ಬೈದ ತಕ್ಷಣ ಲಕ್ಷ್ಮೀದೇವಿಯಾಗಲಿ ವಾದಿರಾಜರಾಗಲಿ ಸಜ್ಜನರಾಗಲಿ ಯಾವಾಗಾದರೂ ಈ ಮಂದ ಬುದ್ಧಿಯವರು ಮೂರ್ಖ ಜನರು ತಿದ್ದುಪಡಿ ಆಗಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ, ಆಗೋಲ್ಲ, ಎಂದಿಗೂ ಆಗಲ್ಲ. ಮತ್ತೆ ನಮ್ಮ ದೇವರು ಗುಣವಂತ, ನಮ್ಮ ದೇವರು ದೋಷರಹಿತ, ನಮ್ಮ ದೇವರು ನಿಷ್ಕಾಮುಕ, ಎಲ್ಲ ಶಬ್ದಗಳ ಕುಸ್ತಿಯನ್ನು ಅವರ ಮುಂದೆ ಮಾಡಿ ಗಾಳಿಯನ್ನು ಗುದ್ದಿ ಮೈ ನೋಯಿಸ್ಕೊಳ್ಳೋ ಕೆಲಸ ಲಕ್ಷ್ಮಿ ಯಾಕೆ ಮಾಡಬೇಕು? ಯಾಕೆ ಅಂದ್ರೆ ದೇವರ ಪಾರಮ್ಯವನ್ನ, ದೇವರ ಸರ್ವೋತ್ತಮತ್ವವನ್ನ, ದೇವರ ನಿರ್ದೋಷತ್ವವನ್ನ ಅವರು ಒಪ್ಪಿಕೊಳ್ಳುವುದೇ ಇಲ್ಲ. ಅಂದ ಮೇಲೆ ಒಪ್ಪಿಸುವ ಹುಚ್ಚುತನ ಯಾತಕ್ಕೆ ಲಕ್ಷ್ಮೀದೇವಿಗೆ ಅಲ್ವಾ? ಕರಿನಾಯಿಯನ್ನ ಬೆಳ್ಳಗೆ ಮಾಡ್ತೇನೆ ಎನ್ನುವ ಸಂಕಲ್ಪವಾದರೂ ಏಕೆ? ಕೋಣಕ್ಕೆ ವೀಣಾ ಗಾನವಿದೇತಕ್ಕೆ. ಯಾರಾದ್ರೂ ಕೋಣದ ಮುಂದೆ ಹೋಗಿ ನಿಂತ್ಕೊಂಡು ವೀಣಾವಾದನ ಮಾಡ್ತಾರೇನ್ರಿ? ವೀಣಾವಾರುಣಿ ಅಂತ ಇಬ್ರು ಇದ್ದಾರೆ, ಬಹಳ ಚೆನ್ನಾಗಿ ಅವರು ವೀಣಾಗಾನವನ್ನ ಮಾಡ್ತಾರೆ. ಅವ್ರು ಕೋಣದ ಮುಂದೆ ಕೂಡಿಸಿದ್ರೆ ಪಾಪ ಏನಾಗಬೇಕು? ಮಾಣಿಕ್ಯವೇತಗೆ ಮರ್ಕಟಗೆ ಕೋತಿ ಮುಂದೆ ತಗೊಂಡೋಗಿದ್ದು ಮಾಣಿಕ್ಯ ತಗೊಂಡು ಹೋಗಿಟ್ರೆ ಅದನ್ನ ತಗೊಂಡು ಏನ್ ಮಾಡತ್ತದ? ಕಳೆದು ಬಿಸಾಡತ್ತ. ಮಾಣಿಕ್ಯವೇತಕೆ ಮರ್ಕಟಗೆ ತ್ರಾಣವು ತೊಲಗಿದ ಹೆಣ್ಣಿಗೆ ತೇತಗೆ. 85 ವರ್ಷದ ಮುದುಕಿ
ಕತ್ತೆಲ್ಲ ಸುಕ್ಕಾಗಿರುತ್ತೆ, ಕಂಠ ಎಲ್ಲ ನರಗಳು ಎದ್ದೆದ್ದು ಕಾಣುತ್ತಿರುತ್ತೆ. ಯಾವಾಗ ಎದ್ದು ಹೋಗ್ತೀಯ ನೀನು ಈ ಭೂಮಿಯಿಂದ, ಸಾಮಾನ್ಯವಾಗಿ ನಿನ್ನನ್ನು ನಾನು ನೋಡುತ್ತಿದ್ದೇನೆ. ಸಾಮಾನ್ಯವಾಗಿರ್ತಕ್ಕಂಥ ಗುಣಗಳು ಹೊಂದದೇ ಇರತಕ್ಕಂಥ ಸಾಮಾನ್ಯವಾದ ಹೆಣ್ಣಾದ ನೀನು ಸಾಮಾನ್ಯವಾಗಿ ಇಂತಹ ಅಲಂಕಾರ ಮಾಡಿಕೊಂಡಿದ್ದಿ. ಸಾಮಾನ್ಯವಾಗಿ ನಿನ್ನ ವಯಸ್ಸು ಎಷ್ಟು ಅಂತ ಆಲೋಚನೆ ಮಾಡು. ಸಾಮಾನ್ಯವಾಗಿ ನೀನು ಮಾಡಿಕೊಂಡ ಅಲಂಕಾರ ಸಾಮಾನ್ಯವಾಗಿ ನಿನಗೆ ಯಾವುದು ಒಪ್ಪೋದಿಲ್ಲ. ಎಲ್ಲ ಸಾಮಾನ್ಯವೇ ಆಗೋಯ್ತಲ್ಲ ರೀ. 85 ವರ್ಷಗಳ ಈ ಹಣ್ಣು ಮುದುಕಿ ಕಟ್ಟಾಣಿ ಮುತ್ತಿನ ಹಾರ ಹಾಕೊಂಡ್ರೆ, ಕಟ್ಟಾಣಿ ಮುತ್ತಿನ ಹಾರ ಅಂದ್ರೆ ಏನು? ಕಟ್ಟಾಣಿ ಮುತ್ತಿನ ಹಾರ ಅಂದ್ರೆ ಈಗಿನ ಇಂಗ್ಲಿಷ್ ಆಂಗ್ಲ ಭಾಷೆಯಲ್ಲಿ ನಾನು ಹೇಳಬೇಕು ಅಂತಿದ್ರೆ ಚೋಕರ್ ಅಂತ ಹೇಳ್ತಾರೆ. ಕುತ್ತಿಗೆಗೆ ಅರ್ಥವಾಗಿ ಹಾಕಿಕೊಳ್ಳುವಂತ ಒಂದು ಆಭರಣ ಚೋಕರ್. ನಾವೆಲ್ಲ ಜೋಕರ್ಗಳಲ್ವ, ಅದಕ್ಕೆ ಚೋಕರ್ ಹಾಕೊಳ್ಳು. ತ್ರಾಣವು ತೊಲಗಿದ ಹೆಣ್ಣಿಗೆ ಇದೇ ತಕ್ಕೆ ಕಟ್ಟಾಣಿ ಮುತ್ತಿನ ಹಾರವು ಕರಳಿಗೆ. ಮುಂದಿಂದ ಯಾಕೆ? ಧರ್ಮ ಶ್ರವಣವಿದೇತಕ್ಕೆ ಮೂರ್ಖಗೆ ಕರ್ಮಾನುಷ್ಠಾನವನೆಸೆದ ದುರ್ಮತಿಗೆ ದಕ್ಕೆ ಬ್ರಾಹ್ಮಣ ಜನ್ಮ. ಕರ್ಮಾನುಷ್ಠಾನಗಳನ್ನು ತೊರೆದಿರ್ತಕ್ಕಂತಹ ಮಾನವನಿಗೆ ಯಾಕೆ ಮೂರ್ಖನಿಗೆ ಯಾಕೆ ಬ್ರಾಹ್ಮಣ ಜನ್ಮ? ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿವರಣೆಗಳನ್ನ ಹರಿದಾಸರು ನಮಗೆ ಕೊಡ್ತಾರೆ. ಕರ್ಮಾನುಷ್ಠಾನದ ಬಗ್ಗೆ ಎಷ್ಟು ಮಹತ್ವವಾದ ಸಂದೇಶವನ್ನ ನೀಡುತ್ತಾರೆ. ಶ್ರೀಕೃಷ್ಣ ಪರಮಾತ್ಮನು ಕರ್ಮವನ್ನು ತುಂಬ ದೊಡ್ಡದು ಅಂತ ಹೇಳಿದ್ದಾರೆ. ಇಂತಹ ಒಂದು ಸಂದೇಶದ ಮೂಲಕ ಇದರ ಅರ್ಥ ಏನೋ, ದೇವರನ್ನ ಒಪ್ಕೊಳ್ಳೋಕೆ ತಯಾರೇ ಇಲ್ಲ ಅವರು. ನೀವು ತಯಾರಾಗಿ ನಿಂತು ಬಿಡ್ರಿ. ನಮ್ಮ ದೇವ್ರ ಸತ್ಯ, ನಮ್ಮ ದೇವ್ರ ಅಂಥವನಲ್ಲ, ನಮ್ಮ ದೇವ್ರ ಹಾಗೆ, ನಮ್ಮ ದೇವ್ರು ಹೀಗೆ, ಓಯ್ಯೋ ಹೊಡ್ಕೊಳ್ಳಿ ಹೊಡ್ಕೊಳ್ಳಿ ಹೊಡ್ಕೊಳ್ಳಿ. ಅವ್ರು ಒಪ್ಕೊಳ್ಳಲ್ಲ ನೋಡಿ. ಆದರೆ ಲಕ್ಷ್ಮಿ ಯಾತಕ್ಕೆ ಇದನ್ನು ಹೇಳ್ತಾ ಇದ್ದಾಳೆ ಅಂದ್ರೆ, ಒಮ್ಮೊಮ್ಮೆ ಇಂಥ ಮೂರ್ಖ ಮಾನವರು ಪದೇ 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 ದೇವರಿಗೆ ದೋಷ ಇದೆ, ದೇವರು ಇಂಥವನು ಅಂಥವನು, ನಾನು ನಿಮಗೆ ಬೇಕಾದ್ರೆ ಆಧಾರ ಕೊಡ್ತೇನೆ, ಸಾಕ್ಷಿ ಪುರಾವೆಗಳನ್ನು ಕೊಡ್ತೇನೆ ಎಂದು ಬಿಡುತ್ತಾರೆ. ಏನು ಸಾಕ್ಷಿ ಪುರಾವೆಗಳು? ಮಹಾಭಾರತ ತೆಗೆದು ನೋಡಿ, ಅಲ್ಲಿ ಪಾಂಡವರಿಗೆ ನರಕ ಆಗಿದೆ ಅಂತ ವೇದವ್ಯಾಸ ದೇವರೇ ಬರೆದಿದ್ದಾರೆ. ಭಾಗವತ ತೆಗೆದು ನೋಡಿ, ಶ್ರೀಕೃಷ್ಣನಿಗೆ ಶೈವ ಜ್ವರ ಬಂದಿದೆ ಅಂತ ವೇದವ್ಯಾಸ ದೇವರೇ ಬರೆದಿದ್ದಾರೆ. ಇನ್ನೊಂದು ಕಡೆ ಹೋಗಿ ನೋಡಿ, ಅವರು ಇಂಥ ಕೆಲಸ ಮಾಡಿದ್ದಕ್ಕೆ ಹಾಗಾಯಿತು ಹೀಗಾಯಿತು ಅಂತ ವೇದವ್ಯಾಸ ದೇವರೇ ಬರೆದಿದ್ದಾರೆ. ಆದ್ದರಿಂದ ಇದೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಅವರೇನ್ ಮಾಡ್ತಾರೆ, ವಿಟ್ನೆಸ್ ಇಟ್ಕೋತಾರೆ, ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಅಲ್ಲಿ ಹೀಗೆ ಕುಣಿದ್ರು, ಇಲ್ಲಿ ಹೀಗೆ ಡ್ಯಾನ್ಸ್ ಮಾಡಿದ್ದಾರೆ, ಇಲ್ಲಿ ಈ ಥರ ವೇಷ ಹಾಕೊಂಡಿದ್ದಾರೆ, ಇಲ್ಲಿ ಅಂಥ ಆವೇಶ ಬಂದಿದೆ, ಇಲ್ಲಿ ಇಂಥ ವೇಷಗಳಿದೆ, ನೋಡಿ 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 ಸ್ವಾಮಿ ನಾವಿರೋದು, ಹೀಗೆ ತೋರಿಸ್ತಾರೆ. ಆಗ ಇರುವ ಸಜ್ಜನರಿಗೂ ಭ್ರಮೆ ಬರಲಿಕ್ಕೆ ಪ್ರಾರಂಭವಾಗತ್ತೆ. ಏನು ಇದ್ರ ಇರಬಹುದಾ ಏನೋ, ಹೌದಲ್ಲ, ಈ ಫೋಟೋಗಳಲ್ಲೆಲ್ಲ ಹಾಗೆ ಉಂಟಲ್ವಾ, ಇದನ್ನು ಇವರು ತೋರಿಸ್ಬೇಕಾದ್ರೆ ಇದರಲ್ಲಿ ಏನಾದರೂ ಒಂದು ಅರ್ಥ ಇರಲಿಕ್ಕೆ ಬೇಕಲ್ವೋ, ಹೇಗೆ ಯಾವ ರೀತಿಯಲ್ಲಿ ನೋಡುವಾಗಲೂ ಕೂಡ ಇದರಲ್ಲಿ ಏನಾದರೂ ಒಂದು ಸಂದೇಶ ಇದ್ದ ಹಾಗೆ ಕಾಣ್ತಾ ಉಂಟಲ್ವಾ. ಹೌದು, ಯಾಕೆ ಹೀಗೆ ದೇವರು ಹುಚ್ಚುಚ್ಚಾಗಿ ಅವರ ಮನೆಯಲ್ಲಿ ಡ್ಯಾನ್ಸ್ ಮಾಡಿದ್ದು ಯಾಕೆ, ಅವರ ಮನೆಯಲ್ಲಿ ಕುಣಿದದ್ದು ಯಾಕೆ, ಇವರ ಮನೆಯಲ್ಲಿ ಕುಣಿದದ್ದು ಯಾಕೆ, ಹಾಗೆ ಹೀಗೆ ಏನಾದರೂ ಒಂದು ನಿರಾಧಾರವಾದ ಆಧಾರಗಳನ್ನು ಪ್ರೊಜೆಕ್ಟ್ ಮಾಡ್ತಾರಲ್ವೋ. ಇವತ್ತು ಬಿಡಿ, ಯಾರ್ದ ತಲೆ ತಗೊಂಡೋಗಿ ಯಾರದ್ದ ಬಾಡಿಗೆ ಸಿಗಿಸ್ಲಿಕ್ಕೂ ಉಂಟು. ಯಾರದ್ದೋ ತಲೆ ತಗೊಂಡೋಗಿ ಯಾರದ್ದೋ ಬಾಡಿಗೆ ಹಾಕಿ ಬಿಡೋದು ಅಲ್ವಾ. ದೇಹವೇ ಬೇರೆ, ತಲೆಯೇ ಬೇರೆ. ಹೌದು, ಯಾಕೆ ಹಾಗೆ ಮಾಡಬಾರ್ದು? ನಿಮ್ಮ ಪುರಾಣದಲ್ಲಿ ಮಾಡಲಿಲ್ವೋ? ಯಾಕೆ ಮನುಷ್ಯನ ಬಾಡಿಗೆ ತಗೊಂಡು ಹೋಗಿ ಸಿಂಹನ ಬಾಡಿಯನ್ನು ಫಿಕ್ಸ್ ಮಾಡಿ ಆಪರೇಷನ್ ಮಾಡಿ ಹಾಕಿಲ್ವಾ? ಅದು ಆನಿಮೇಷನ್ ಅಲ್ವಾ? ಮಾಡಿದ್ದಾರೆ ಇಲ್ವಾ? ಅವರು ಮಾಡಿದ್ದಾರೆ ಅಂದ್ರೆ ನಾನು ಇವರ ತಲೆಯನ್ನು ತಗೊಂಡೋಗಿ ಅವರ ಬಾಡಿಗೆ ಹಾಕಿದ್ರೆ ಏನ್ ತಪ್ಪಿದೆ? ಅಯ್ಯೋ ಮಾರಾಯ, ಇದು ಮಾಡಿದ್ದು ನೀನು ಫೋಟೋಶಾಪ್ ಅಲ್ಲಿ,
ಅಲ್ಲಿ ಹಾಕಿದ್ದು ಫೋಟೋಶಾಪ್ ಅಲ್ಲಿ, ಫೋಟೋಶಾಪ್ ಬೇರೆ ಫೋಟೋಶಾಪ್ ಬೇರೆ. ಫೋಟೋಶಾಪ್ ಅಂತ ಹೇಳಿದೇನು? ಫೋಟೋಶಾಪ್ ಅಂತ ಹೇಳಿದ್ರೆ ಬಾಯಲ್ಲಿ ಬಂದದ್ದು ವೇದದ ವಾಣಿಯಲ್ಲಿ ಆದದ್ದು ಮಾರ. ನೀನು ಹೇಳುವ ಹಾಗೆ ಯಾವ್ಯಾವ್ದು ತಕೊಂಡೋಗಿ ಅದರ ತಲೆ ಇದಕ್ಕೆ ಜೋಡಿಸು, ಇದರ ಬಾಲವನ್ನು ಇದಕ್ಕೆ ಜೋಡಿಸು ಅಂತ ಕತೆ ಇಲ್ಲದ ಕಥಾಸಾಗರಗಳನ್ನ ಕಾಗೆ ಹಾರಿಸುವುದು ಅಂತ ಹೇಳ್ತಾರೆ ನೋಡಿ ಬೆಂಗಳೂರು ಜನಗಳು. ಈ ಕಾಗೆ ಹಾರಿಸ್ಬೇಡ ಮಾರ, ಹಾಗೆ ಕಾಗೆ ಹಾರಿಸಿ ಬಿಡ್ತಾರೆ. ಇವರು ಮಾಡುವ ಹುಚ್ಚು ಹುಚ್ಚು ಪ್ರಲಾಪಗಳಿಗೆ ಸ್ವಲ್ಪ ಅರೆ ಬರೆ ಜ್ಞಾನ ಇರುವಂತಹ ಮಂದ ಮಾನವರು ಇರ್ತಾರೆ. ಅವರಿಗೆ ದೇವರ ಮೇಲೆ ಪಾಪ ಭಕ್ತಿ ಆಗತಾನೇ ಹುಟ್ಟುತ್ತಾ ಇರ್ತದೆ. ಅದನ್ನು ಚಿವುಟಿ ಹಾಕ್ಲಿಕ್ಕೆ ಇಂತಹ ಒಂದಿಷ್ಟು ಪರವಾದಿಗಳು ದೇವರ ಬಗ್ಗೆ ಅಪಲಾಪ ಪ್ರಾರಂಭ ಶುರು ಮಾಡಿಬಿಡ್ತಾರೆ. ಶುರು ಮಾಡಿದಾಗ ಎಂತ ಆಗ್ತದೆ? ಇರುವಂತ ಜನರಿಗೆ ಭ್ರಮೆ ಶುರುವಾಗಿ ಬಿಡ್ತದೆ. ಈ ಭ್ರಮೆಯನ್ನ ನಿರಸನ ಮಾಡಲಿಕ್ಕಾಗಿ, ಈ ಭ್ರಮವನ್ನ ಸಂಭ್ರಮದಿಂದ ನಿರಸನ ಮಾಡಲಿಕ್ಕಾಗಿ ಲಕ್ಷ್ಮೀದೇವಿ ಅಂತ ಮಹಾಜ್ಞಾನಿಗಳು, ಯೋಗಿಗಳು ಸಾಮಾನ್ಯವಾಗಿ ಮಾಡುವಂತ ಕೆಲಸ ಏನಂದ್ರೆ ಭಗವತ್ ಪರವಾಗಿರ್ತಕ್ಕಂತಹ ಸಂದೇಶವನ್ನ ಸಾರುವಂತಹ ಕೆಲಸವನ್ನ ಆಚಾರ್ಯ ಮಧ್ವರಿಂದ ಹಿಡಿದು ಶಂಕರ ಭಗವತ್ಪಾದರಲ್ಲಿ ರಾಮಾನು ಎಲ್ಲ ಆಚಾರ್ಯರು ಭಗವಂತನ ನಿರ್ದೋಷತ್ವವನ್ನು ಹೇಳಲಿಕ್ಕೇ ಹೊರಟದ್ದು. ಮಧ್ಯೆ ಎಲ್ಲೆಲ್ಲೋ ಒಂದಿಷ್ಟು ಒಗ್ಗರಣೆ ಕಲಸು ಮೇಲೊಗರ ಆಗಿ ಅದು ಪುಳಿಯೋಗರೆ ಚಿತ್ರಾನ್ನ ಆಗಿಬಿಟ್ಟಿದೆ ಬಿಡಿ. ಆದ್ರೆ ಮೂಲ ಧಾತುವಿನಲ್ಲಿ ಎಲ್ಲೂ ಅಶುದ್ಧತೆ ಇಲ್ಲ. ಹೀಗೆ ದೇವರ ಬಗ್ಗೆ ಕೆಟ್ಟದಾಗಿ ಮಾತಾಡೋರು ಮಾತನ್ನ ಕೇಳಿ ಇರುವ ಒಂದಿಷ್ಟು ಮಂದು ಜನರು ಹಾಳಾಗಬಾರ್ದು. ಆದ್ರಿಂದ ಇವರು ಜಗಳ ಆಡೋದು ಯಾರ ಹತ್ರ? ದೇವರ ಹತ್ರ ಹುಚ್ಚುಚ್ಚಾಗಿ ಮಾತನಾಡುವವರಿಗೆ ಇವರು ಜಗಳ ಆಡೋದು. ಇವರು ಜಗಳ ಆಡುವಾಗ ಈ ಮಂದ ಮಾನವರು ಕೇಳಿಸ್ಕೊಳ್ತಾ ಇರ್ತಾರೆ. ಹೌದಪ್ಪ ನಮ್ಮ ದೇವರು ನಿರ್ದೋಷಿ, ಹೌದಪ್ಪ ನಮ್ಮ ದೇವರು ನಿರ್ದೋಷಿ, ಹೌದಪ್ಪ ನಮ್ಮ ದೇವರು ನಿರ್ದೋಷಿ. ಯಾಕೆ ನಾನು ಅವರು ಹಾಗೆ ಹೇಳುವಾಗ ಈಗ ತಿಳ್ಕೊಳ್ತಿದ್ದೆ, ಅವರು ಹೀಗೆ ಮಾತಾಡುವಾಗ ನನಗೆ ಹಾಗೆ ಅನಿಸ್ತಿತ್ತು, ಅದು ನನ್ನ ತಲೆಯಿಂದ ಹೋಯ್ತು 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 ಅಂತ ಹೇಳಲಿಕ್ಕಾಗಿ ಈ ಸಂವಾದಗಳನ್ನ ಪ್ರತಿ ಬಾರಿಯೂ ಮಾಡುವುದು. ಹಿಂದಿನ ಪದ್ಯದಲ್ಲೂ ಅದೇ ವಿಷಯ ಇತ್ತು, ದೇವರಿಗೆ ನರಕ ಇಲ್ಲ ಅಂತ. ಅಯ್ಯೋ ಎಂತ ನರಕ ಮಾರಾಯ ಅಂತ ಹೇಳ್ತಾರೆ ಈ ದಕ್ಷಿಣ ಕನ್ನಡದ. ಅಯ್ಯೋ ನರಕ ಮಾರಾಯ, ಒಂದು ನರಕವೇ ಸೃಷ್ಟಿ ಆಯ್ತಲ್ಲ ಮಾರಾಯ, ಹೀಗೆ ಹೇಳ್ತಾರೆ ನೋಡಿ. ಇದನ್ನೆಲ್ಲ ಈಗ ಹೇಳ್ತಾರೆ. ಏನು ಹೇಳ್ತಾರೆ? ಆ ಪರವಾದಿ ಸುಮ್ಮನೆ ಬಿಡೋದಿಲ್ಲ. ದೇವರಿಗೆ ನರಕ ಇದೆ ಮಾರ, ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇದೆ. ನಿಮ್ಮ ದೇವ್ರ ನರಕದಿಂದ ಆಚೆ ಬರ್ಲಿಕ್ಕೆ ಆಗುದಿಲ್ಲ ಮಾರ. ಯಾಕೆ? ನಿಮ್ಮ ದೇವರಿಗೆ ನರಕ ಉಂಟು. ಯಾಕೆ ನರಕ ಉಂಟು? ಆ ಒಂಜ ಅಂತದ್ ಅಂಚತ್ ಇಂಚತ್ ತಿಂಗಳು ಪಂಡ್ಪಾರ್ ಒಂಜೆರಡತ್ ಏರ್ಯಾರಿಗೆಲ್ಲ ಪೋಪಣ, ಏರ್ಯಾರಿಗೆ ಪೆಟ್ಟು ಕೊಳ್ಪಣ, ಏರ್ಯಾರ ಜಾಜಾದಂತೆ ಗೊತ್ತುಂಡ ಮಂತ ಹಿಂಗ ಎನ್ನಟ ಉಂಡು ಸೋಜೋಪೆ ನಿಂಕ ಅವ ಜಾದು ಸೋಜೋಪರ್ ನಿಂಕಳ ಜಾಲ ಸೋಜೋಪರಿ ಆಪರಿ ಪಂಡ ಜಾದು ಅಂತ ನಿಂಗೆ ಪಂಡ್ ಜಾಲೈತೆ ಮಾರ್ರಿಪ್ಪ ಬತ್ತೆರು ಪೋಯರ ಅತ್ತೆ ಆತೆ ಬಿಡ್ತು ಜಾಲ ಪಂಡ್ರಗ ನಿಂಗೆ ಜಾಲ ಬರ್ಪುರಿ ಜಾಲ ಪಂಡ್ರಗಳ ನಿಂಗೆ ಜಾಲ ವಿಟ್ನೆಸ್ ಲೈತಿ ಆಂಡ ಜಾದ ವಿಟ್ನೆಸ್ ಸೋಜನ್ ತುಳ್ಳೋ ಈ ಪಣ್ಣಾಗ ಜನಗಳಿಗೆ ಎಂಚ ಒಪ್ಪುವೇರು ಮಾರ್ರೆ ಅಂತ ಹೇಳಿದಾಗ ಆಗ್ತದಲ್ವಾ ನೋಡಿ. ಇದು ಬಹಳ ವಿಚಿತ್ರ ಉಂಟು. ಹೀಗೆ ನೋಡಿ, ಗರುಡ ಪುರಾಣ ಅಂತ ಒಂದು ಇದೆ. ಅದನ್ನು ಹೇಳಿದವರು ಯಾರು? ಶ್ರೀಮನ್ ನಾರಾಯಣ. ಅದನ್ನು ಯಾರಿಗೆ ಹೇಳಿದ್ರು? ಗರುಡ ಪಕ್ಷಿಗೆ ಹೇಳಿದ್ರು. ಗರುಡ ಪಕ್ಷಿಗೆ ಹೇಳುವಾಗ ಅಲ್ಲೊಂದಿಷ್ಟು ವಿಚಾರ ಉಂಟು. ಕಳ್ಳತನ ಮಾಡಿದ್ರೆ ಇಂಥ ಒಂದು ನರಕ ಉಂಟು, ಸುಳ್ಳುತನ ಮಾಡಿ ಹೇಳಿದ್ರೆ ಇಂಥದ್ದೊಂದು ನರಕ ಉಂಟು, ಕೊಲೆ ಮಾಡಿದ್ರೆ ಇಂಥ ನರಕ ಆಗ್ತದೆ, ಮತ್ತೆ ಏನೇನೋ ಕಾಮುಕತನ ಮಾಡಿದ್ರೆ ಇಂಥದ್ದೊಂದು ನರಕ ಉಂಟು. ಹೀಗೆ ಬಿಡಿಸಿ 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 ಹೇಳಿದವರು ನಾವಲ್ವಪ್ಪ. ಶಂಖ ಚಕ್ರ ಗದಾ ಪದ್ಮ ತ್ರಿಪುಂಡ್ರಾದಿಗಳನ್ನು ಧರಿಸಿರ್ತಕ್ಕಂತಹ ಶ್ರೀಮನ್ ನಾರಾಯಣನೇ ಗರುಡ ದೇವರಿಗೆ ಹೇಳಿದ ಗ್ರಂಥ ಅದ್ಯಾವುದು? ಗರುಡ ಪುರಾಣ ಅಲ್ವೋ. ಒಂದು ನಿಯಮ ಮಾಡಿದ ಮೇಲೆ ಅಲ್ಲ, ನೀವು ಹೇಳ್ಬೋದು, ನೀವೇನಂತ ಹೇಳ್ಬೋದು ಹೇಳಿ? ಯಾಕಂದ್ರೆ ಅದು ವೇದ ಮಂತ್ರ, ಅದನ್ನು ಶ್ರುತಿಗಳು ಪುರಾಣಗಳು ಹೇಳಿದ್ದು ಅಂತ ನೀವು ಹೇಳ್ಬೋದು. ಈಗ ನಮ್ಮನ್ನು ತಪ್ಪಿಸ್ಲಿಕ್ಕೆ ದೇವರು ಹೇಳಿದ್ದೆಲ್ಲ ಬಿಡಿಬಾರ್ರಿ, ಅದು ಹೇಳಿದ್ದೆ, ಅದು ವೇದ ಮಂತ್ರದಲ್ಲಿ ಬಂದಿತ್ತು, ಶ್ರುತಿಗಳಲ್ಲಿ ಬಂದಿದೆ, ಪುರಾಣಗಳಲ್ಲಿ ಬಂದಿದೆ ಅಂತ ನೀವು ಒಂದು ವಾದ ಮಾಡಬಹುದು. ಆದ್ರೆ ಅದಕ್ಕೊಂದು ಸಂವಾದ ಉಂಟು ಗೊತ್ತಾ? ಏನು? ಶ್ರುತಿ ಸ್ಮೃತಿ ಹರೇ ಆಜ್ಞೆ. ಶ್ರುತಿಗಳು ಸ್ಮೃತಿಗಳು ಹರಿಯ ಆಜ್ಞೆ ಅಂತ ಉಂಟಲ್ವಾ? ಹರಿಯ ಆಜ್ಞೆಯಿಂದಲೇ ಇದು ಹೊರಟದ್ದು ಅಂತಿದೆಯಲ್ಲ. ಶ್ರುತಿ ಅಂದ್ರೆ ಏನು? ಎಷ್ಟು ಜನಕ್ಕೆ ಗೊತ್ತಿಲ್ಲ. ಶ್ರುತಿ ಅಂತ ಹೆಸರಿಟ್ಕೊಂಡವ್ರು ಗೊತ್ತಿದೆ ಅಷ್ಟೇ.
ಶ್ರುತಿ ಅಂದ್ರೆ ಏನು? ಶ್ರುತಿ ಬಾಕ್ಸ್ ಅಂತ ನೋಡಿ, ಯಾರಾದ್ರೂ ಹಾಡುವಾಗ ಸ ಅದಕ್ಕೆ ಶ್ರುತಿ ಅಂತ ಹೇಳೋದು. ಯಾವುದು ಮಂತ್ರ ಹೇಳುವಾಗಲೂ, ಯಾವುದು ವೇದ ಪಾರಾಯಣ ಮಾಡುವಾಗಲೂ, ಯಾವುದನ್ನು ಹಾಡುವಾಗಲೂ ಶ್ರುತಿ ಇಲ್ಲದೆ ಹಾಡಿದ್ರೆ ಚಂದಿಲ್ಲ. ಹೇಗೆ? ಓಂ ನಮ ಶಿವಾಯ, ನಮ ಶಿವಾಯ, ಅದಕ್ಕೆ ಶ್ರುತಿ ಹೇಳ್ತಾರೆ. ನಮ್ಮ ವೇದದ ಮೂಲವೇ ಶ್ರುತಿ. ವೇದದ ಸಾರವೇ ಕೇಳಿದು ಅಂತ ಒಂದುಂಟು ನೋಡಿ, ಅಲ್ಲಿ ಹೇಳುವಾಗ ಶ್ರುತಿ ಮೂಲ. ಶ್ರುತಿಯನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಬೇಕು. ಸ್ಮೃತಿ ಅಂತ ಹೇಳಿದ್ರೆ ಏನು? ನೆನಪು. ಯಾವ ರಾಗ ಯಾವ ಸ್ಕೇಲಲ್ಲಿ ಹೊರಟಿದೆ, ಸಗರಿ ಗ ಮ ಪದ ಪದ್ನಿ ಸಾನಿ ದ ಪ ಮ ಗ ರೇ ಸಗರಿ ಗ ಮ ಪದ ಪ ನೀ ಸಾನಿ ದ ಪ ಮ ಗ ರೇ ಸ. ಇದು ಆನಂದ ಭೈರವಿಯ ರಾಗ ಸ್ಕೇಲ್. ಇದು ಶ್ರುತಿ. ಈದ ಸ್ಕೇಲ್ ಅನ್ನ ನೆನ್ಪಿಟ್ಕೊಳ್ಬೇಕು, ನೆನಪಲ್ಲಿ ತಗೊಳ್ಬೇಕು. ಅದಕ್ಕೆ ಸ್ಮೃತಿ. ಶ್ರುತಿ ಸ್ಮೃತಿ ಹರೇರಾಜ್ಞ, ಭಗವಂತನ ಆಜ್ಞೆಯಿಂದಲೇ ಅಲ್ವೋ. ಒಂದು ಮಾತು ಉಂಟು, ಅದನ್ನು ವೇದ ಹೇಳ್ತಾ ಇರ್ಬೋದು. ಏನು ವೇದ ಹೇಳೋದು? ಇಂಥ ಅನ್ಯಾಯ ಮಾಡಿದವರಿಗೆ ಇಂಥ ನರಕ ಎಂದು ವೇದವೇ ಹೇಳಿರ್ಬೋದು ಅಂತ ಇಟ್ಕೊಳ್ಳಿ ಅಲ್ವಾ. ವೇದದ ಮಾತೇ ಇರ್ಬೋದು, ಆದರೆ ವೇದ ಹೇಳಿದೆ ಅಂದ್ರು ಒಂದೇ ಅರ್ಥ, ಭಗವಂತ ಹೇಳಿದ್ದಾನೆ ಅಂದ್ರು ಒಂದೇ ಅರ್ಥ. ಯಾಕೆ? ಶ್ರುತಿ ಸ್ಮೃತಿಗಳು ಭಗವಂತನ ಅಪ್ಪಣೆ. ಭಗವಂತನ ಅಪ್ಪಣೆಯೇ ವೇದ ರೂಪದಿಂದ ಹೊರಹೊಮ್ಮಿದ್ದರಿಂದ ವೇದವೇ ಹೇಳ್ತಾ ಇದೆ. ದೇವರು ಹೇಳಿದ್ದು ಬೇರೆ ಅಲ್ಲ, ವೇದ ಹೇಳಿದು ಬೇರೆ ಅಲ್ವೇ ಅಲ್ಲ. ಹಾಗಾದ್ರೆ ಈಗ ಸಿಕ್ಕಾಕೊಳ್ತಾನೆ ನಿಮ್ಮ ದೇವರು. ಹೇಗೆ? ಏನು ಹೇಳಿದ್ದಾರೆ ದೇವರು? ಇಂಥ ಅನ್ಯಾಯವನ್ನು ಮಾಡಿದವರಿಗೆ ಇಂತಹ ಶಿಕ್ಷೆ. ಗರುಡ ಪುರಾಣ ಓದಿ ನೋಡಿ, ಅವಾಗ ದಿನ ಒಂದು ಸ್ವಲ್ಪ ಅನ್ಯಾಯ ಮಾಡಲಿಕ್ಕೆ ಶುರು ಮಾಡಿ, ನಿಮಗೆ ಸ್ವಲ್ಪ ಧೈರ್ಯ ಬಂದ ಅಡ್ಡಿಲ್ಲ. ನಾನು ಅದು ಪೂರ್ತಿ ಓದಿ ಅವನು ಯಾವಾಗಾದರೂ ಅನುಕೂಲ ಆದಾಗ ಅದನ್ನೂ ಕೂಡ ನಿಮಗೆ ನಾನು ಹೇಳುವಂಥ ವಿಚಾರ ಮಾಡುತ್ತೇನೆ. ದೇವರು ಹೇಳಿದ್ದಾನೆ, ಇಂಥ ಅನ್ಯಾಯವನ್ನು ಮಾಡಿದ್ರೆ ಇದು ಇಂಥ ನರಕ ಆಗಲೇಬೇಕು. ಇಲ್ಲದಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗ್ತದೆ ಗೊತ್ತಾ? ಏನಾಗುತ್ತೆ ಅದು? ಏನಾಗೋದು ಅಂದ್ರೆ ಇಂತಿಂತಹ ತಪ್ಪಿಗೆ ಇಂತಿಂತಹ ಶಿಕ್ಷೆ ಅಂದ ಮೇಲೆ ಅಂತ ತಪ್ಪುಗಳು ದೇವರು ಮಾಡಿದ್ರು ಶಿಕ್ಷೆ ಅನುಭವಿಸ್ಬೇಕಲ್ಲ. ಯಾವಾತನು ಸಂವಿಧಾನವನ್ನ ರಚನೆ ಮಾಡ್ತಾನೆ, ಕಾನ್ಸ್ಟಿಟ್ಯೂಷನ್ ಅನ್ನ ಹೇಳ್ತಾನೆ, ಬರೆದಿರ್ತಾನೆ, ಅವನೇ ಅದಕ್ಕೆ ಸಿಲುಕದಿದ್ರೆ, ಬದ್ಧನಾಗದಿದ್ದರೆ ಹೇಗಪ್ಪ ಇದು ನಾವು ಇದನ್ನು ಒಪ್ಕೊಳ್ಳೋದು? ಒಬ್ರು ಹರಿಕತೆ ದಾಸರು ಬಹಳ ಶ್ರದ್ಧೆಯಿಂದ ಒಂದು ಕಡೆ ಹರಿಕತೆ ಮಾಡ್ತಾ ಇದ್ರು. ಮಾಡುವಾಗ ಯಾವ ತರಕಾರಿಯನ್ನು ತಿಂದರೆ ಎಂತೆಂತಹ ಕೆಲಸಗಳು ಆಗ್ತದೆ, ಯಾವ ತರಕಾರಿಗಳು ವರ್ಜ್ಯ, ಅದನ್ನು ಬಿಟ್ಟು ಬಿಡಬೇಕು. ಅವ್ರು ಹೇಳ್ತಾ ಇದ್ರು, ನೋಡಿ, ಎಂದಿಗೂ ಬದನೆಕಾಯಿಯನ್ನು ತಿನ್ನಬೇಡಿ. ಬದನೆಕಾಯಿ ತಿಂದರೆ ಇಂತಹ ತೊಂದರೆ, ಇಂಥ ಅನಾರೋಗ್ಯ ಎಲ್ಲ ಚೆನ್ನಾಗಿ ಪ್ರವಚನ ಮಾಡಿದ್ರು. ಪಾಪ ಮಾಡಿದ ಮೇಲೆ ಸೀದಾ ಮನೆಗೆ ಬಂದ್ರು. ಅದಕ್ಕೆ ಮುಂಚೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಒಂದಿಷ್ಟು ಬದನೆಕಾಯಿಯನ್ನ ಮಾರ್ಕೆಟಿಂದ ತಂದು ಅಡಿಗೆ ಮನೆಯಲ್ಲಿ ಪಲ್ಯ ಮಾಡಲಿಕ್ಕೆ ಅಂತ ಹೇಳಿ ಇಟ್ಟು ಹೋಗಿದ್ರು. ಆದ್ರೆ ಅವತ್ತಿನ ಹರಿಕತೆಯಲ್ಲಿ ಬದನೆಕಾಯಿ ವಿಚಾರ ಬಂತು. ಮನೆಗೆ ಬಂದ್ರು, ಹುರುಳಿಕಾಯಿ ಸಾಂಬಾರಾಗಿತ್ತು, ಹುಳಿ ಆಗಿತ್ತು. ಹುಳಿ ಅಂದ್ರೆ ಕೆಲವರು ಅರ್ಥ ಆಗಲ್ಲ, ಸಾಂಬಾರು ಅನ್ಬೇಕು. ಯಾಕಂದ್ರೆ ಹೋಟೆಲ್ ಸಂಸ್ಕೃತಿ ಎಲ್ಲ ಜನಕ್ಕೆ ಸಾಂಬಾರು ಹಾಕಿ, ರಸಂ ಹಾಕಿ, ಆಯ್ತು ಬಿಡಿ, ಏನೋ ಒಂದು ಹಾಕೋಣ, ತಿನ್ನಿ ಕೂತ್ಕೊಂಡು. ಬಂದ್ರು, ಅಡಿಗೆ ಆಗಿದೆಯೋ ಅಂದ್ರು. ಆಗಿದೆ ಅಂದ್ರು. ಎಲೆ ಹಾಕು, ಹಾಕಿರ್ಲು. ಎಲ್ಲಿ ಬದನೆಕಾಯಿ ಅಂದ್ರು. ಬದನೆಕಾಯಿ ತಿಪ್ಪೇಲಿ ಇಲ್ಲೋ. ಅಯ್ಯೋ ಮೂಳಿ ಮುಠಾಳಿ, ನಿನಗೆ ಜ್ಞಾನ ಇದೆಯಲ್ವ?
ನಾನು ಏನು ಹೇಳು ಅಲ್ಲಿ ಬದನೆಕಾಯಿ ಪಲ್ಯ ಮಾಡಬೇಕು ಅಂತ ಹೇಳಿ ನಾನು ತಂದಿಟ್ಟು ಹೋಗಿದ್ನಲ್ಲೇ ಹುಚ್ಚುಗುಂಡೆ ಅಂತ ವೈದ ಹೆಂಡತಿಗೆ. ಅವಳಂದ್ಲು, ಅಲ್ರಿ ಇವತ್ತಿನ ಹರಿಕತೆಗೆ ನಾನು ಬಂದಿದ್ದೆ, ಸಾವಿರಾರು ಜನಗಳ ಮಧ್ಯೆ ಬದನೆಕಾಯಿ ತಿಂದ್ರೆ ತಲೆಕೆಟ್ಟೋಗುತ್ತೆ, ನರಕ ಆಗುತ್ತೆ ಅಂತ ನೀವೇ ಅಲ್ವಾ ಬೊಗಳಿದ್ದೋ. ಅದನ್ನು ಕೇಳಿ ನಾನು ಏನು ಮಾಡಿದೆ ಗೊತ್ತಾ, ಬದನೆಕಾಯಿ ತೊಗೊಂಡು ತಿಪ್ಪೆಗೆ ಎಸ್ತು ಬಿಟ್ಟೆ. ಆ ಹರಿಕತೆ ದಾಸರು ಹೇಳಿದ್ರು, ಆ ಆಚಾರ್ಯರು ಅಥವಾ ಹರಿಕತೆ ದಾಸರು ಅದು ಪಂಡಿತರು ಪುರಾಣಿಕರು ಹೇಳಿದ್ರು, ಅಯ್ಯೋ ಆ ಬದನೆಕಾಯಿ ಕತೆ ಜನಗಳಿಗೆ ಮಾತ್ರ, ನನಗೂ ನಿನಗೂ ಅಲ್ಲ ಕಣೆ. ಹರಿಕತೆಯಲ್ಲಿ ಯಾವ್ಯಾವುದು ನಾನು ಹೇಳ್ತೀನಲ್ಲ ಅದೆಲ್ಲ ಅಲ್ಲಿ ಕುತ್ಕೊಂಡು ಕೇಳೋರಿಗೆ, ಕಮಿಟಿಯವರಿಗೆ ಅಷ್ಟೇ. ಮನೆಗೆ ಬಂದ ಮೇಲೆ ಅವು ಯಾವುದಕ್ಕೂ ಆಗೋದಿಲ್ಲ ಅಂತ ಹೇಳಿದ್ರೆ ಅವತ್ತಿಂದ ಬಂದಿರಬಹುದು ಅಂತ ಕಾಣ್ತದೆ. ಏನು ಅಂದ್ರೆ ಹೇಳೋದು ಆಚಾರ, ಮಾಡೋದು ಅನಾಚಾರ. ಮನೆ ಮುಂದೆ ತುಳಸಿ ವೃಂದಾವನ. ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ ಅಂತ ಬಂತು. ಏನು ಅಲ್ವಾ, ಒಂದು ಬದನೆಕಾಯಿ ತಿನ್ನಬಹುದು, ಅದು ವಾದಿರಾಜ ಗುಳ್ಳ ಅಂತ ಹೇಳ್ತಾರೆ. ಅದು ಉಡುಪಿಯಲ್ಲಿ ಸಿಗುತ್ತೆ. ಮಟ್ಟು ಗುಳ್ಳ ಅಂತ ಹೇಳ್ತಾರೆ. ಅದರ ಹಿಂದೆ ಸಣ್ಣ ಸಣ್ಣ ಮುಳ್ಳು ಇರಬೇಕು. ಮುಳ್ಳು ಇಲ್ಲದಿದ್ದ ಬದನೆಕಾಯಿ ತಿನ್ನಬಾರದು ಅಂತ ಹೇಳಿದ್ದಾರೆ. ಅದನ್ನು ಯಾರ್ಯಾರು ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಬದನೆಕಾಯಿ ಕಥೆ ಬೇಡ. ವಿಷಯ ಏನು ಅಂದ್ರೆ, ಯಾವಾತನು ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾನೋ ಅವನು ಮುರಿಯಬಲ್ಲ ಎನ್ನುವುದಕ್ಕೆ ಇಂತಹ ಒಂದು ಉದಾಹರಣೆಯನ್ನು ಕೊಟ್ಟರೆ ಆಗೋಲ್ಲ. ಯಾಕೆಂದ್ರೆ ಇಲ್ಲಿ ತಪ್ಪಿಸ್ಕೊಳ್ಬಹುದು, ನರಕದ ಶಿಕ್ಷೆ ತಪ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾದ್ರೆ ನರಕ ಶಿಕ್ಷೆಗೆ ಅರ್ಥ ಉಂಟೆ? ಹಾಗಾದ್ರೆ ನೋಡಿ, ಸಾಮಾನ್ಯವಾದ ಕ್ರಮ ಏನು ಅಂದ್ರೆ, ಯಾರು ಕಾನೂನು ಮಾಡ್ತಾರೋ ಅವರು ಕಾನೂನನ್ನು ಪಾಲಿಸಿ ತೋರಿಸ್ಬೇಕಲ್ವಾ. ಹೀಗೀಗೆ ಕಾನೂನು ಪಾಲಿಸಿ ತೋರಿಸಿ ಕೊಡ್ಬೇಕಲ್ವಾ. ಯದ್ಯದಾಚರತಿ ಶ್ರೇಷ್ಠ, ಯಾರೇ ಶ್ರೇಷ್ಠರಾಗಿರ್ತಕ್ಕಂಥವ್ರು ಏನು ಆಚಾರ ಮಾಡ್ತಾರೋ ತತ್ತದೇವೇತ್ತರೋ ಜನ, ಅದನ್ನೇ ಎಲ್ಲ ಜನರು ಫಾಲೋ ಮಾಡೋದಲ್ವಾ. ಅವರ ಕಾನೂನು ಪಾಲಿಸಿ ಕೊಡಬೇಕಲ್ಲ, ತೋರಿಸ್ಬೇಕಲ್ಲ. ಹೀಗೆ ಕಾನೂನು ಪಾಲಿಸಿ ತೋರಿಸಿ ಕೊಟ್ರೆ ಭಗವಂತ ತಾನು ಪಾಲಿಸಿ ಸಮಾಜಕ್ಕೆ ತೋರಿಸ್ಕೊಡ್ಬೇಕಾಗಿತ್ತಲ್ಲ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತ್ತರೋ ಜನ ಅಂತ ಗೀತಾದಲ್ಲಿ ಶ್ರೀಕೃಷ್ಣನೇ ಹೇಳಿದ ಮಾತಲ್ವಾ ಇದು. ಅದಕ್ಕೆ ಹೇಳಿಬಿಟ್ರು ಯಾರೋ ಪುರಾಣಿಕರು. ಹೌದು ಹೌದು ಹೌದು, ಕೃಷ್ಣ ತಾನು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ ಅಂದ್ಬಿಟ್ರು. ಪ್ರಾಯಶ್ಚಿತ್ತ ಅಂದ್ರೇನು? ಇಂಥ ಪಾಪ ಮಾಡಿದ್ರೆ ಇಂಥ ನರಕ ಅಂತ ಇದೆಯಲ್ವಾ, ಇಂಥ ಪಾಪಗಳನ್ನು ಮಾಡಿದ್ರೆ ಅಂಥ ನರಕಗಳಂತ ಪಟ್ಟಿನೂ ಇದ್ರೆ ಅದ್ರ ಜೊತೆ ಇನ್ನೊಂದಿಷ್ಟಿದೆ. ಇಂತಿಂಥ ಪಾಪಗಳಿಗೆ ಇಂತಿಂಥ ಹೋಮಗಳನ್ನ, ಯಾಗಗಳನ್ನ, ಯಜ್ಞಗಳನ್ನ ಮಾಡಿದ್ರೆ ಇಂಥ ಪಾಪಗಳು ಪರಿಹಾರವಾಗುತ್ತದೆ. ಸುರಾಪಾನ, ಹೆಂಡ ಕುಡಿಯೋದು, ಸ್ವರ್ಣಸ್ಥೇಯ ಬಂಗಾರ ಕದಿಯೋದು, ಸುರಾಪಾನ ಸ್ವರಸ್ಥೆ, ಗುರುದಾನ ಗಮನ, ಗುರುವಿನ ಹೆಂಡತಿಯ ಮೇಲೆ ಮೋಹ ಮಾಡೋದು, ತತ್ಸಂಗ ಯೋಗಿತ್ತ ರೂಪ ಪಂಚಕ ಮಹಾಪಾತಕ ಪ್ರಪಾತಕಾರ. ಪವಮಾನ ಹೋಮ ಮಾಡು, ಸೋಮಯಾಗ ಮಾಡು, ರಾಜಸೂಯ ಯಾಗ ಮಾಡು, ಅಂದ್ರೆ ನರಕಕ್ಕೆ ಹೋಗುವುದನ್ನು ತಪ್ಪಿಸ್ಕೊಳ್ಬಹುದು ಅಂತ ಹೇಳಿ ಯಜ್ಞ ಯಾಗಾದಿಗಳು ಉಂಟಲ್ವಾ. ಬಹಳ ಸುಲಭ ಆಯ್ತು ಬಿಡಿ. ಒಂದು ಪಾಪ ಮಾಡೋದು, ಒಂದು ಯಜ್ಞ ಮಾಡೋದು, ಒಂದು ಪಾಪ ಮಾಡೋದು, ಒಂದು ಯಜ್ಞ ಮಾಡೋದು. ಹಂಗಲ್ಲಪ್ಪ, ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಹೆಸರು. ಸಾಯೋ ತನಕ ಎಷ್ಟು ಬೇಕಾದ್ರೂ ಪಾಪ ಮಾಡ್ಕೋ, ಕಡೆಗೊಮ್ಮೆ ಪ್ರಾಯಶ್ಚಿತ್ತ ಮಾಡ್ಕೋ ಅಂತ ಹೇಳುತ್ತೆ ವೇದ. ಹೌದಾ? ಇದಿನ್ನೂ ಒಳ್ಳೆ ಕೆಲಸ ಆಗ್ಬಿಡಿ. ಒಂದು 90 ವರ್ಷಕ್ಕೆ ಸಾಯೋದಿದ್ರೆ 90 ವರ್ಷದ ತನಕ ಕೊಲೆ, ಸುಲಿಗೆ, ಅನ್ಯಾಯ, ಅಧರ್ಮ ಬೇಕಾದಷ್ಟು ಬೇಜಾನ್ ಅಂತ ಬೇಜಾನ್ ಮಾಡಿಬಿಡ್ತೀನಿ. ಆಮೇಲೆ ಸಾಯುವ ಕಾಲಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಸಾಕಲ್ವಾ? ಅಯ್ಯೋ ಹಣೆ ಬರ, ಯಾವ ಕಾಲಕ್ಕೆ, ಯಾವ ನಿಮಿಷಕ್ಕೆ ಯಾತರ ಕಟ್ಟಿ ಪೀಟಿ ಒಂದು ದಿನ ಹೋಗುತ್ತಿದ್ದಿ ಲಟ್ ಪೀಟಿ. ಯಾತರ ಕಟ್ಟಿ ಪೀಟಿ ಒಂದು ದಿನ ಹೋಗುತ್ತಿದ್ದಿ ಲಟ್ ಪೀಟಿ. ಬರುವಾಗ ಯಾನ್ ತಂದಿ, ಹೋಗುವಾಗ ಯಾನ್ ಹೊತ್ತುಕೊಂಡು ಹೋದ್ಯೋ. ಯಾತರ ಕಟ್ಟಿ ಪೀಟಿ ಒಂದು ದಿನ ಹೋಗುತ್ತಿದ್ದೆ ಲಟ್ ಪೀಟಿ.
ಇದು ಪುರಂದರದಾಸರು ಹೇಳಿದ ಬಂತು. ನೀನೇನು ಹೇಳ್ತಾ ಇದ್ದೀಯಾ, ಒಂದು ಪಾಪ ಮಾಡೋದು ಮತ್ತೊಂದು ಯಾಗ ಮಾಡೋದು, ಒಂದು ಪಾಪ ಮಾಡೋದು ಒಂದು ಯಾಗ ಮಾಡೋದು ಸರಿ ಆಯ್ತಲ್ವಾ ಅಂತ ಹೇಳಿದ್ರೆ ಅದು ಆಗಲ್ಲ. ನಿನ್ನ ಜನ್ಮದಲ್ಲಿ ಎಷ್ಟು ಬೇಕಾದರೂ ಪಾಪ ಮಾಡು, ಕಡೆಗೊಮ್ಮೆ ಒಂದೇ ಪ್ರಾಯಶ್ಚಿತ್ತ ಮಾಡಿಕೊಂಡು ಬಿಡು. ಪ್ರಾಯಶ್ಚಿತ್ತ ಮಾಡಿಕೊಂಡ ಮೇಲೆ ಪಾಪ ಮಾಡಲಿಕ್ಕಿಲ್ಲ. ಅದನ್ನು ಕೇಳಿದ ತಕ್ಷಣ ಆ ಪಾಪಿಗೆ ಖುಷಿಯಾಯಿತು. ಹೌದಾ, ನಾನು ಸಾಯೋ ತನಕ ಪಾಪ ಮಾಡಿ ಸಾಯುವ ಮುಂಚೆ ಒಂದು ದಿನ ಹೋಮ ಮಾಡಿ ನಗದು ಬಿದ್ದು ಹೋಗ್ಬಿಡ್ತೀನಿ ಎಂದ. ಅಲ್ಲ, ಸಾಯೋದು ಯಾವತ್ತು ಅಂತ ಅದು ಗೊತ್ತು ನಿಮಗೆ? ಸಾವು ಇಂಥ ದಿವಸ, ಇಂಥ ಗಂಟೆಗೆ, ಇಂಥ ಟೈಮಿಗೆ, ಇಂಥ ವೇಳೆಗೆ ನನಗೆ ಸಾವು ಬರುತ್ತೆ ಅಂತ ಗೊತ್ತಾ ನಿನಗೆ? ಇವತ್ತು ಇದ್ದದ್ದು ಈಗ ಇಲ್ಲ. ಇಂತಹ ಪರಿಸ್ಥಿತಿಯೊಳಗೆ ಕಾಲನ ದೂತರು ಕಾಲ್ಪಿಣಿದೆಳೆವಾಗ, ಕಾಲನ ದೂತರು ಕಾಲ್ಪಿಣಿದೆಳೆವಾಗ, ತಾಳುದಳೆಂದರೆ ತಾಳುವರೆ, ತಾಳುದಳೆಂದರೆ ತಾಳುವರೆ, ದಾಳಿ ಬಾರದ ಮುನ್ನ, ದಾಳಿ ಬಾರದ ಮುನ್ನ. ದಾಳಿ ಅಂದ್ರೇನು? ಸೈನ್ಯ ಯಾವಾಗ ಬರುತ್ತೋ ಗೊತ್ತಿಲ್ಲ, ಯುದ್ಧ ಯಾವಾಗ ಪ್ರಾರಂಭ ಆಗುತ್ತೋ ಗೊತ್ತಿಲ್ಲ. ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರೋ, ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರೋ, ಹಾಳು ಸಂಸಾರದ ಸುಳಿಗೆ ಸಿಲುಕಲು ಬೇಡಿರೋ. ಮಾನವ ಜನ್ಮ ದೊಡ್ಡದೋ, ಇದ ಹಾನಿ ಮಾಡಲು ಬೇಡಿ, ಇದ ಹಾನಿ ಮಾಡಲು ಬೇಡಿ, ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದೋ. ಸಾಯೋ ತನಕ ಪಾಪ ಮಾಡಿ ಸಾಯುವ ಒಂದು ದಿನ ಮೊದಲು ಪ್ರಾಯಶ್ಚಿತ್ತ ಮಾಡ್ಕೊಂಡು ಬಿಡ್ತೀನಿ ಅಂದ್ರೆ ಸಾಕಾಗೋಲ್ಲ. ಯಾಕಾಗೋಲ್ಲ ಅಂದ್ರೆ ನೀನ್ ಯಾವ ಕ್ಷಣಕ್ಕೆ ಸಾಯ್ತಿ ಅಂತ ಗ್ಯಾರಂಟಿ ಇಲ್ಲ. ಆದ್ರಿಂದ ಪಾಪ ಮಾಡೋಕ್ಕೆ ಹೋಗ್ಬೇಡ. ಒಂದು ಪಕ್ಷ ಮಾಡಿದ್ದೆ ಆದರೆ ಈಗಿಂದೀಗಲೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋದು ನೀನು ಮರಿಬೇಡ ಅಂತ ಇದೆಯಲ್ವಾ ಧರ್ಮಶಾಸ್ತ್ರದಲ್ಲಿ. ಹಾಗಾಗಿ ಕೃಷ್ಣನ್ ನರಕ ಆಗಿಲ್ಲ. ಯಾಕೆ ಅಂದರೆ ಅವನು ಕೂಡ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ ಅಂತ ಹೇಳಿದ್ರೆ ಹೌದಾ? ಯಾವ ತಪ್ಪು ಮಾಡಿದ್ದಕ್ಕೆ ಕೃಷ್ಣ ಪ್ರಾಯಶ್ಚಿತ್ತ ಮಾಡಿದ್ದಾನೆ? ಕ್ಯೂರಿಯಾಸಿಟಿ ಬಂತು. ಓಹೋ, ಏನು ತಪ್ಪು ಮಾಡಿದಾನವನು? ಹೋಮದ ಸಂದೇಶ ಒಂದಿದೆ. ಏನಿದೆ? ಯಜಮಾನನಿಗೆ ಒಂದು ಸಂದೇಶ ಕೊಡುತ್ತೆ. ನಾನು ಮೊನ್ನೆ ಒಂದು ಮಾತು ಹೇಳಿದ್ದೆ. ಏನು ಹೇಳಿದ್ದೆ? ಪುರೋಹಿತರ ಹತ್ರ ಹೋಮ ಶುರು ಮಾಡಿಸೋದು, ಮಾಡಿಸಿ ನೀವು ಎಲ್ಲೆಲ್ಲೋ ತಿರುಗಾಡಕ್ಕೆ ಹೋಗ್ತೀವಿ. ಅಲ್ಲಿ ಅಲ್ಲಿ ಫೋನ್ ಬಂತು, ಇಲ್ಲಿ ಫೋನ್ ಬಂತು, ಪೂಜೆ ಪುನಸ್ಕಾರ ಎಲ್ಲ ಪುರೋಹಿತರೇ ಮಾಡೋದು, ಸರ್ವಾವಿಷ್ಟ ಪುರೋಹಿತರ ಮಾಡು. ಪೂರ್ಣಾಹುತಿ ಹೊತ್ತಿಗೆ ಟೈಮಿಗೆ ಬಂದ್ಬಿಡೋದು. ಯಾಕೆ? ಮೀಟಿಂಗ್ ಹೋಗಿದ್ದೆ, ಮೀಟಿಂಗಲ್ಲಿ ಈಟಿಂಗ್ ಜಾಸ್ತಿ ಆಯಿತು, ಈಟಿಂಗೋಸ್ಕರ ವೇಟಿಂಗ್ ಆಯಿತು, ವೇಟಿಂಗೋಸ್ಕರ ಕಟಿಂಗ್ ಆಯಿತು, ಕಟಿಂಗೋಸ್ಕರ ಶೂಟಿಂಗ್ ಆಯಿತು, ಶೂಟಿಂಗೋಸ್ಕರ ಇಮಿಟೇಟಿಂಗ್ ಆಯಿತು. ಅದಕ್ಕೋಸ್ಕರ ಸ್ವಲ್ಪ ಲೇಟ್, ಪ್ಲೀಸ್ ಪೌಡ್ ಆನ್ ಮೀ ಅಂತ ಕೇಳ್ತೀರಾ ಇಲ್ವಾ? ಹಾಗೆ ನೀವು ಪೂರ್ಣಾಹುತಿಗೆ ಬರೋ ಹೊತ್ತಿಗೆ ಪುರೋಹಿತರು ಏನು ಮಾಡಿದ್ರು ಗೊತ್ತಾ? ಹೋಮದ ಕುಂಡದ ಪಕ್ಕ ಮತ್ತೊಂದು ಪುಟ್ಟದ ಹೋಮದ ಕುಂಡ ತಯಾರು ಮಾಡಿದ್ರು. ನಿಮಗೆ ಹೋಮ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ತಪ್ಪಿಸ್ಕೊಂಡೋದಲ್ವಾ? ಪೂರ್ಣಾಹುತಿ ಟೈಮ್ ಬಂದಿದೆ, ಪಕ್ಕದಲ್ಲಿ ಇನ್ನೊಂದು ಪುಟ್ಟು ಮರಿ ಸ್ಟಾರ್ಟ್. ಅದು ಇನ್ನೊಂದು ಪುಟ್ಟು ಹೋಮ. ಯಾವುದೋ ಯಾತಕ್ಕೆ ಮಾಡಿದ್ರು ಗೊತ್ತಾ? ಪುಟ್ಟ ಕುಂಡವನ್ನು ಯಾಕೆ ತಯಾರು ಮಾಡಿದ್ರು ಗೊತ್ತಾ? ಯಜಮಾನ ಕೇಳಿದ, ಮತ್ತೊಂದು ಏನೋ ಒಂದು ಕುಂಡ ತಯಾರು ಮಾಡಿದ್ದೀರಲ್ರಿ, ಅದು ಯಾವುದೋ ಒಂದು ಇಂಜೆಕ್ಷನ್ ಇದೆ, ನಂಗೆ ಹೇಳಕ್ ಬರಲ್ಲ. ಆ ಇಂಜೆಕ್ಷನ್ ಏಕ್ದಮ್ ಕೊಟ್ರೆ ಅದು ಮೈ ಕೈ ಎಲ್ಲ ಊದೋ ಚಾನ್ಸ್ ಇರುತ್ತೆ. ಅದಕ್ಕೇನು ಮಾಡ್ತಾರೆ? ಅದಕ್ಕೆ ಮುಂಚೆ ಒಂದು ಪರೀಕ್ಷಾರ್ಥವಾಗಿ ಇಲ್ಲೆಲ್ಲೋ ಕೈಯ ಒಂದು ಕಡೆ ಕೊಡ್ತಾರೆ. ಅಲ್ಲೇನಾದ್ರು ಸ್ವೆಲ್ಲಿಂಗ್ ಬರದಿದ್ದರೆ ಮುಂದೆ ಆ ಇಂಜೆಕ್ಷನ್ನ ಇಂಜೆಕ್ಟ್ ಮಾಡ್ತಾರೆ. ಹಾಗೆ ಒಂದೇ ಹೋಮದಲ್ಲಿ ಮುಗಿದೋಗ್ತಿತ್ತು. ಈಗ ಮತ್ತೊಂದು ಎಕ್ಸ್ಟ್ರಾ ಹೋಮ ಶುರುವಾಯಿತು. ಅವ್ರು ಏನಂದ್ರು ಗೊತ್ತಾ? ನೀನು ಅಲ್ಲಿ ತಿರ್ಗಕ್ಕೆ ಹೋಗಿದ್ಯಲ್ಲಪ್ಪ, ಅದಕ್ಕೆ ಪಾಪ ಉಂಟಾಗಿದೆಯಲ್ವಪ್ಪ, ಅದಕ್ಕೊಂದು ಪ್ರಾಯಶ್ಚಿತ್ತ ಆಗ್ಬೇಕಲ್ವಪ್ಪ,
ಪೂರ್ಣಾಹುತಿಗೆ ಮುಂಚೆ ಪ್ರಾಯಶ್ಚಿತ್ತ ಹೋಮವನ್ನು ನೀನೇ ಮಾಡಬೇಕು. ಹೌದಾ, ನಾನು ಇನ್ನೊಂಚೂರು ಆ ಕಡೆ ಹೋಗಿ ಬರಲ್ಲ? ಹೋಗಿ ಬಾ, ಇನ್ನೊಂದೆರಡು ಕುಂಡ ತಯಾರಾಗತ್ತೆ. ತಿಮಿಂಗಿಲ, ಮೀನನ್ನು ನುಂಗುವ ತಿಮಿಂಗಿಲ, ತಿಮಿಂಗಿಲವನ್ನು ನುಂಗುವುದು ಗಿಲ, ತಿಮಿಂಗಿಲ ಗಿಲ, ತಿಮಿಂಗಿಲ ಗಿಲ 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 ಇದ್ದಂಗೆ ಈ ಹೋಮಕ್ಕೆ ತಪ್ಪಿಸ್ಕೊಂಡಿದ್ದಕ್ಕೆ ಪಕ್ಕದಲ್ಲಿ ಒಂದು ಪುಟ್ಟ ಕುಂಡ ತಯಾರಾಗಿದೆ. ಆ ಹೋಮಕ್ಕೊಂದು ಫೋನ್ ತಗೊಂಡು ಆಚ್ಕೋದ್ರೆ ಆ ಕಡೆಯಿಂದ ಹೋಮದ ಕುಂಡ ತಯಾರಾಗತ್ತೆ. ಹಿಂಗೆ ನೀನು ಬರೋದ್ರೊಳಗೆ ಒಂದು 108 ಹೋಮದ ಕುಂಡ ತಯಾರಾಗಿ ಪುರೋಹಿತರು ತಲೆ ಕೆಟ್ಟು ನಿನ್ನನ್ನು ಹೋಮದ ಕುಂಡ ದೂಡಿ ನಿನ್ನ ಮನೆಯವ್ರ ಹೆಸರು ಬರ್ಸ್ಕೊಂಡು ಹೋಗ್ತಾ ಅಲ್ವೋ? ಹೀಗೆ ದೇವತೆಗಳ ರೀತಿಯಲ್ಲಿ ನೋಡಿದಾಗ ಹೋಮದಲ್ಲಿ ದೇವತೆಗಳನ್ನ ಅವರನ್ನ ಕರೆದಿರ್ತೇವೆ, ಅತಿಥಿಗಳನ್ನ ಕರೆದಿರ್ತೇವೆ. ಅವರನ್ನ ಇಂದ್ರಾಯ ಸ್ವಹ, ಇಂದ್ರಾಯ ನಾವು ಅಗ್ನಯೇ ಸ್ವಹ, ಅಗ್ನಯ ಇದನ್ನು ಎಲ್ಲಾ ದೇವತೆಗಳನ್ನು ಕರೆದಿದ್ದೇವೆ. ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ ಅಂತ. ಸರಿ, ನಿಮ್ಮನ್ನು ಯಾರ ಮನೆಗಾದ್ರೂ ಊಟಕ್ಕೆ ಕರೆದು ಆ ಮನೆ ಯಜಮಾನ ಅಲ್ಲಿ ಇಲ್ಲದೆ ಇದ್ರೆ ನೀವು ಅವ್ನು ಬರೋ ತನಕ ಕಾಯ್ಕೊಂಡು ಕೂತಿದ್ರೆ ನಿಮ್ಗೆ ಎಷ್ಟು ಸಿಟ್ಟು ಬರುತ್ತೆ? ಇಲ್ಲ, ಅವ್ರ ಮನೆ ಕೆಲಸದೊಳಗೆ ಹೇಳ್ಬಿಟ್ರದು, ನಾನು ಅವ್ರಿಗೆ ಹೇಳಿದ್ದೆ ಊಟಕ್ಕೆ ಬರೋಕ್ಕೆ ಎಲ್ಲ ಅಡುಗೆ ತಯಾರಾಗಿದೆ, ನಂಗೆ ಅರ್ಜೆಂಟಾಗಿ ಹಸುವಾಗಿ ಊಟ ಮಾಡ್ಕೊಂಡು ಹೋದ್ರು, ನೀವು ನೆಟ್ಟಿಗೆ ಊಟ ಮಾಡ್ಕೊಂಡು ಹೋಗ್ರಿ ಅಂತ ನನ್ನ ಮುಂದೆ ಹೇಳಿದ್ದಾರೆ ಅಂದ್ರೆ ನೀವು ಅಲ್ಲಿ ಊಟ ಮಾಡೋಕ್ಕಾಗುತ್ತ? ಥೂ ಅಂತೀರ ಇಲ್ವ? ಹಾಗೆ ಯಜ್ಞ ಯಾಗಾದಿಗಳನ್ನು ಮಾಡುವುದು ನಿನ್ನ ಕರ್ಮಕ್ಕೋಸ್ಕರ, ನಿನ್ನ ಗ್ರಹಚಾರಕ್ಕೋಸ್ಕರ. ನಿನಗೇನೋ ಶನಿ ಬಂದು ಅಂಟ್ಕೊಂಡು ಬಡದಿದ್ರೆ ಅದನ್ನ ಪುರೋಹಿತರು ಮಾಡಬೇಕು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತನ ಕಂಠೆ ಬದ್ನಾಮಿ ಸುಬಗೆ ಒಂಜೀವ ಶರದಶತ ಅಂತ ಪುರೋಹಿತರು ಹೇಳ್ತಾರೆ ಮಂತ್ರನ. ಮಾಂಗಲ್ಯ ಕಟ್ಟೋ ಮಂತ್ರನ ಅವ್ರು ಫಸ್ಟ್ ಹೇಳೋದು, ಅದು ನಿನ್ನ ಬಾಯಲ್ಲಿ ಹೇಳಿಸ್ತಾರೆ. ನಾನು ಹೇಳಿದ್ದೀನಲ್ವಾ ಆ ಮಂತ್ರ ಅಂತೇಳಿ ನೀ ಮದುವೆ ಮಾಡ್ಕೊಳ್ಳೋ ಹುಡುಗಿಗೆ ನಾನು ಫಸ್ಟ್ ತಾಳಿ ಕಟ್ತೀನಿ ಅಂದ್ರೆ ನೀ ಬಿಡ್ತೀಯಾ? ಮಾಂಗಲ್ಯಂ ತಂತು ನಾನೇನ ಹೇಳೋ, ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗೆ ಒಂಜೀವ ಶರದಶತಾಂ ಪುರೋಹಿತನು ಹೇಳ್ತಾ ಇದ್ದಾನೆ, ಅವನ ಪಕ್ಕ ಕೂತಿರೋ ಇವನು ಹೇಳ್ತಾ ಇದ್ದಾನೆ. ಇಬ್ರು ಒಟ್ಟಿಗೆ ಹೇಳಿರೋದ್ರಿಂದ ಹುಡುಗಿ ಮಾತ್ರ ಒಂದೇ ಇದೆ. ಏನ್ ಮಾಡಬೇಕು? ಅವನು ತಾಳಿ ಕಟ್ಟಬೇಕು, ನಾನು ತಾಳಿ ಕಟ್ಟಬೇಕು. ಯಾಕೆ ಅದಾಗಲ್ವಾ? ಅದು ಮಾತ್ರ ಆಗೋಲ್ಲ ಅಂದಮೇಲೆ ಯಜ್ಞ ಯಾಗಾದಿಗಳಲ್ಲಿ ಪುರೋಹಿತರು ಕೂತ್ಕೊಂಡದ್ದು ತಮ್ಮ ಗ್ರಾಚಾರ ಓಡಿಸ್ಕೊಳ್ಳಿಕ್ಕಲ್ಲ, ನಿನಗೆ ಬಂದಿರೋ ಗ್ರಾಚಾರ ಓಡಿಸ್ಲಿಕ್ಕೆ, ನಿನಗೆ ಮಂತ್ರಗಳು ಹೇಳಕ್ ಬರಲ್ಲ ಅಂತ ಹೇಳಿ ಅವರು ಒದರುತ್ತಿದ್ದಾರೆ ವಿನಃ ಎಲ್ಲ ಜವಾಬ್ದಾರಿ ನಿಂದೇ ಇರ್ತದೆ. ಅವಮಾನ ಆಗತ್ತೆ ಇಲ್ವಾ? ನಾವು ಯಾರೋ ನಮ್ಮನ್ನು ಕರೆದು ಆ ಯಜಮಾನ ಅಲ್ಲಿದ್ರೆ ಅವಮಾನ ಆಗತ್ತೆ ಇಲ್ವಾ? ಹಾಗೆ ಹೋಮದಲ್ಲಿ ಕುಳಿತುಕೊಳ್ಳುವ ಬಳಸುವಂತ ಹವಿಸ್ಸು ಸಮಿಧೆ, ಅದರಿಂದ ಹೊಗೆ ಏಳುತ್ತೆ, ಆ ಏಳುವ ಬೆಂಕಿ ಏಳುತ್ತೆ. ಅದರಿಂದ ನೀನು ಅದರ ಎದುರಲ್ಲೇ ಕೂತ್ಕೋಬೇಕು. ಯಾಕೆ ಅಂದ್ರೆ ಅದರಿಂದ ಏನೇನು ಪಾಸಿಟಿವ್ ರೇಸ್ ಅವರ ನಿನ್ನ ಸುತ್ತಲೂ ಸುತ್ತುತ್ತೆ. ಹೋಮ ಧೂಮ ಯಜ್ಞ ಹವಿಸ್ಯ ಹಾಕಿರ್ತಕ್ಕಂಥ ಅದರಿಂದ ಉಂಟಾಗ್ತಕ್ಕಂಥ ಹೊಗೆ, ಆ ತೇಜಸ್ಸು ಅದೆಲ್ಲ ನಿನಗೇ ಪೂರ್ಣ ಪಡ್ಕೋಬೇಕು. ಯಾಕಂದ್ರೆ ಗ್ರಾಚಾರ ನಿನ್ನಿಂದ ಓಡಬೇಕು ಅಲ್ವಾ? ಹಾಗೆ ಪುರೋಹಿತರು ಬದಿಯಲ್ಲಿರಬೇಕು, ಗ್ರಾಚಾರ ಹಿಡಿದಿರೋದು ನಿನಗೆ. ಹಾಗಾಗಿ ನೀನು ಅಲ್ಲಿ ಕೂತ್ಕೋಬೇಕು. ಇಂತಹ ಹೋಮ ಮಾಡುವಾಗ ನೀನೇ ಹವಿಸ್ಸ ನಿನ್ನ ಕೈಯಿಂದ ಹಾಕಬೇಕು. ಪೂರ್ಣಾಹುತಿಯ ಫಲ ಯಜಮಾನನಿಗೆ ದೊರೆಯಬೇಕು. ಏನು ಪೂರ್ಣಾಹುತಿ ಫಲ ಅಂದ್ರೆ? ಪೂರ್ಣಾಹುತಿಯ ಫಲ ಅಂದ್ರೆ ಹೊಗೆ, ಪೂರ್ಣ ಬೆಂಕಿಯ ಜಲ ಯಜಮಾನನಿಗೆ ಬಿಡಬೇಕು. ಆಗ ಅವನಿಗೆ ಬಡಿದಿರ್ತಕ್ಕಂಥ ಗರ ಅದು ದೂರ ಹೋಗ್ತದೆ. ಲೌಕಿಕವಾಗಿ ಹೇಳಬೇಕಂದ್ರೆ ಆರೋಗ್ಯ ಸಿಗತ್ತೆ, ಯಜಮಾನನಿಗೆ ಅಡುಗೆ ಸಿಗೋದು. ಅದನ್ನ ಯಜಮಾನ ಅಟ್ಲಾಗಿಟ್ಲಾಗ ಅಡ್ಡಾಡೋದು, ಅನ್ಯಾಯ ಮಾಡೋದು. ಅನ್ಯಾಯ ಮಾಡಿದೆ ಅಂದ್ರೆ ಆ ಅನ್ಯಾಯ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಹೋಮ ಅಂತ ಮಾಡಬೇಕು. ಹಾಗೆ ಕೃಷ್ಣನು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದ. ಎಲ್ಲಿ? ಯಾವಾಗ? ಒಂದು ದಿನದ ಅಶ್ವಮೇಧ ಯಾಗದಲ್ಲಿ. ಒಂದಿನದ ಅಶ್ವಮೇಧ ಯಾಗ ಎಲ್ಲ ಒಂದು ದಿನದ ಅಶ್ವಮೇಧ ಯಾಗ ಒಂದೇ ದಿವಸದ್ದು. ಹಿಂದೆ ಒಂದು ಮಾತು ಹೇಳಿದ್ದೆ ನಾನು, ಯಜ್ಞ ಅಂದ್ರೆ 15 ವರ್ಷ. ರಾಜಸೂಯ ಅಶ್ವಮೇಧ ಯಾಗವನ್ನ ಪಾಂಡವರು ಇಂದ್ರಪ್ರಸ್ಥಕ್ಕೆ ಬಂದು 15 ವರ್ಷಗಳು ಮಾಡಿದ್ದಾರೆ. 1 ವರ್ಷನೂ ಮಾಡಿದ್ದುಂಟು.
ಇದು ಒಂದೇ ದಿವಸದಲ್ಲಿ ಕೃಷ್ಣ ಮಾಡಿದ್ದಲ್ವಾ? ಇದು ಯಾವ ಯಾಗ? ಇದು ಯಾವ ಪ್ರಾಯಶ್ಚಿತ್ತದ ಯಾಗ? ಇದರ ವಿವರಣೆಯನ್ನ ಮುಂದಿನ ಭಾಗಗಳಲ್ಲಿ ಚಿಂತಿಸೋಣ.